ಜಾಜಿ, ಪ್ರತಿ ಸರಿ ನಾನು ನಿನ್ ಮೇಲೆ ದಾಳಿ ಮಾಡ್ಬೇಕು ಅನ್ಕೊಂಡಾಗ್ಲೆಲ್ಲ ನೀನ್ ತಪ್ಪಿಸ್ಕೋತಾ ಇದೀಯಾ. ಒಂದಲ್ಲ ಒಂದ್ ಕಾರಣಕ್ಕೆ ನನ್ನ ಬೇಟೆ ಕೈ ತಪ್ತಾ ಇದೆ. ನಿನ್ನೊಳಗಿನ ಶ್ರೀಚಕ್ರ ನಿನ್ನ ರಕ್ಷಿಸ್ತಾ ಇದೆಯಾ, ಅಥವಾ ನಿನ್ನ ಭಕ್ತಿ ನೀನು ಕಾಯ್ತಾ ಇದೆಯಾ, ಅಥವಾ ಅಮ್ಮನವ್ರು ನೆಲೆಸಿರುವ ಈ ಕಾರ್ಯಕ್ಷೇತ್ರದಿಂದಾಗಿ ನೀನು ನನ್ನಿಂದ ಪಾರಾಗ್ತಾ ಇದೀಯಾ ಗೊತ್ತಿಲ್ಲ. ಆದ್ರೆ ನೀನು ನನ್ನ ಕೈಗೆ ಸಿಕ್ತಿಲ್ಲ ಅನ್ನೋದಂತೂ ಸತ್ಯ. ಇನ್ನು ಸಮಯ ವ್ಯರ್ಥ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಇದು ಅಮ್ಮನವರ ಕಾರ್ಯಕ್ಷೇತ್ರ. ಇಲ್ಲಿ ನನ್ನಿಂದ ತಪ್ಪಿಸ್ಕೊಂಡು ಹೋಗ್ಬಹುದು. ಅದಕ್ಕೆ ನನ್ನ ಕಾರ್ಯಕ್ಷೇತ್ರಕ್ಕೆ ಹತ್ರ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ನೀನ್ ಬಲಿ ಹಾಕ್ತೀನಿ. ಏನ್ ಮಾಡ್ಬೇಕು ಅಂತಿದ್ಯಾ ಈಗ? ನನ್ನ ಶಕ್ತಿ ವ್ಯಯ ಆದ್ರೂ ಪರವಾಗಿಲ್ಲ ವಿರೂಪಾಕ್ಷ. ಆ ಕುರುಪಿನ ಮಟ್ಟ ಹಾಕೋದಕ್ಕೆ ಮಹಾಶೂದ್ರ ಯಾಗ ಮಾಡ್ತೀನಿ. ನನ್ನ ಪ್ರಾಣನೇ ಒತ್ತೆ ಇಟ್ಟು ಈ ಯಾಗನ ಮಾಡ್ತೀನಿ. ನನ್ನ ತಲೆದಂಡ ಆದ್ರೂ ನಾನು ಹೆದರೋದಿಲ್ಲ. ಪ್ರಾಣಕ್ಕಿಂತ ಮಾನ ಮುಖ್ಯ. ನನ್ನನ್ನೇ ಅವಮಾನಿಸ್ದ, ಇಷ್ಟು ದಿನ ಒದ್ದಾಡಿಸ್ದ ಆ ಕುರುಪಿನ ಬಂಧಿಸ್ತೇ ಬಿಡೋದಿಲ್ಲ. ಮಣಿಕಂಠ, ಇವತ್ತು ಶೂದ್ರ ಮಹಾಯಾಗ ಶುರು. ಅದಕ್ಕೆ ಬೇಕಾದ ಸಿದ್ಧತೆಗಳನ್ನೆಲ್ಲ ಮಾಡ್ಕೋ. ಸರಿ ಗುರುಗಳೇ. ಜಾಜಿ, 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 ಹೊರಗಡೆಯಿಂದ ಬರ್ತಿದ್ಯಾ? ಎಲ್ಲಿಗೆ ಹೋಗಿದ್ದೆ? ಇಲ್ಲೇ ಹೊರಗಿದ್ನಪ್ಪ. ಹೊರಗಡೆ ಯಾಕೆ ಹೋಗಿದ್ದೆ? ಬಂಗಾರಿ ಮಾತಾಡೋದಕ್ಕೆ ಅಂತ ಕರೆದಿದ್ದ, ಅದಕ್ಕೆ ಹೋಗಿದ್ದೆ. ದೇಶಿಕರು ಹೇಳಿದ್ದಾರೆ ನಿನ್ನ ಮನೆಯಿಂದ ಹೊರಗಡೆನೆ ಕಳಿಸಬಾರ್ದಂತೆ. ಅದರಲ್ಲೂ ಇನ್ನೆರಡು ದಿವಸ ಸಂಜೆ ಆದ್ಮೇಲೆ ಹೊಸಲೇ ದಾಟಬಾರ್ದಂತೆ. ಯಾಕಪ್ಪ? ಅವ್ರು ಯಾಕೆ ಹಾಗಂದ್ರು? ಮೇಲಿಂದ ಮೇಲೆ ಅಪಶಕನಗಳಾಗ್ತಾ ಇದೆ. ಈಗಷ್ಟೇ ಸುನೀತಂಗೆ ಗರ್ಭಪಾತ ಆಗಿದೆ. ನೀನೂ ಬಸಿರಿ, ನಿನ್ಗೆ ಕಂಟಕ ಇದೆಯಂತೆ. ಅದಕ್ಕೆ ವಿಶೇಷವಾಗಿ ಮುತುವರ್ಜಿ ತಗೋ ಅಂತ ಹೇಳಿದ್ದಾರೆ. ಅಯ್ಯೋ, ಹಾಗಂತ ಭಯ ಪಡುವಂಥದ್ದೇನೂ ಇಲ್ಲ ಮಗಳೇ. ಸಂಜೆ ಆದ್ಮೇಲೆ ನಾವು ಯಾರೂ ಹೊರಗಡೆ ಹೋಗೋಲ್ಲ. ಹಾಗೆ ಇದ್ಬಿಟ್ರೆ ಆಯ್ತು ಅಷ್ಟೇ. ನಿನಗೆ ಗೊತ್ತಿರಲಿ ವಿಷಯ ಅಂತ ಹೇಳಿದೆ. ಹಾಗೆ ಇರ್ತೀಯ ಅಲ್ವಾ? ಈ ಅಪ್ಪನ ಮಾತು ನಡೆಸ್ಕೊಡ್ತೀಯ ಅಲ್ವಾ? ಸಂಜೆ ಅಪ್ಪ ಬಿಡ್ಲಿಲ್ಲ ಅಜ್ಜಿ ಬಿಡ್ಲಿಲ್ಲ ಅನ್ಬಾರ್ದು. ಬರ್ಬೇಕು. ಹೋಗಲ್ಲ ಅಲ್ವಾ ಎಲ್ಲೂ ಹೊರಗಡೆ? ಆಯ್ತಪ್ಪ.